ಪ್ರತಿ ಪಂದ್ಯದ ಹೈಲೈಟ್ಸ್, ಅಪ್ಡೇಟ್ಸ್, ಇನ್ಸೈಟ್ಸ್ಗಳನ್ನು IPL ಬಗ್ಗೆ ಕೊಡುವಂಥ IPL ಡಗ್ಔಟ್ಗೆ ಸ್ವಾಗತ. ಈ ಪಂದ್ಯ ಇಡೀ ಸೀಸನ್ನ ಸೆನ್ಸೇಷನಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಅದು CSK ವರ್ಸಸ್ RCB ಪಂದ್ಯ ಅಂದರೆ ಆ್ಯಡೆಡ್ ಥ್ರಿಲ್ ಇರುತ್ತೆ. ಸೊ ಇಲ್ಲಿ ಫ್ಯಾನ್ಸ್ಗಳ ಅಗ್ರೆಷನ್ ಇರುತ್ತೆ. ಅದರ ನಡುವೆ ಅದೆಂಥ ಪಂದ್ಯ, ಅದೆಂಥ ರೋಚಕವಾಗಿತ್ತು ಪಂದ್ಯ. ಯಾವುದನ್ನು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದು? ಈ ಪಂದ್ಯದಲ್ಲಿ ಜಾಕೋಬ್ ಬೆಥೆಲ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ? ಅದಾದಮೇಲೆ ಏನು ರೊಮಾರಿಯೋ ಶೆಫರ್ಡ್ ಹೊಡೆದ್ರಲ್ಲ ಸಿಕ್ಸರ್ಗಳ ಮೇಲೆ ಸಿಕ್ಸರ್, ಅದನ್ನು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ? ಇಲ್ಲ ಅಂತ ಹೇಳಿದರೆ ಆಯುಷ್ ಮಾತ್ರೆ ಹಾಗೇನೆ ರವೀಂದ್ರ ಜಡೇಜಾ ಇನ್ನಿಂಗ್ಸ್ ಇತ್ತಲ್ಲ, ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ? ಅಥವಾ ಯಶ್ ದಯಾಳ್ ಕೊನೆ ಓವರ್ ಇತ್ತಲ್ಲ, ಯಾವ ಟರ್ನಿಂಗ್ ಪಾಯಿಂಟು? ಒಂದು ಮ್ಯಾಚ್ ಸೀಟ್ನ ಎಡ್ಜಲ್ಲಿ ಕೂರಿಸ್ಕೊಂಡಂಥ ಥ್ರಿಲ್ಲರು, ಕೊನೆ ಬಾಲ್ನವರೆಗೂ ಕೂಡ ಫ್ಯಾನ್ಸ್ ಉಸಿರು ಬಿಗಿ ಹಿಡಿದು ನೋಡಿದಂಥ ಪಂದ್ಯ ಇದು. ಅದ್ಭುತವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಬಾಲನ್ನು ಕೂಡ ಫ್ಯಾನ್ಸ್ ಎಂಜಾಯ್ ಮಾಡಿದಂಥ ಪಂದ್ಯ. ಎಷ್ಟು ರೋಚಕವಾಗಿತ್ತು! ಈ ಪಂದ್ಯವನ್ನು ನೋಡಿದ ಪ್ರತಿ ಫ್ಯಾನ್ ಕೂಡ ಇಡೀ ಸೀಸನ್ನ ಪೈಸಾ ವಸೂಲ್ ಅಂತಾನೆ ಅನ್ಕೋತಾ ಇದ್ದಾರೆ. ಅಷ್ಟು ರೋಚಕವಾಗಿತ್ತು. ಇಲ್ಲಿ ಮ್ಯಾಚ್ನ ಸಮ್ಮರಿನ ನಾನು ನಿಮಗೆ ಹೇಳ್ತೀನಿ. ಅದಾದಮೇಲೆ ಎಡವಟ್ಟಾಗಿದ್ದೆಲ್ಲಿ ಅದನ್ನು ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಸುದ್ದಿಗಳಿದೆ, ಅದನ್ನು ಕೂಡ ನೋಡೋಣ. ಇಲ್ಲಿ ಭಾಳ ಪ್ರಮುಖವಾಗಿ ಮ್ಯಾಚ್ನ ಆರಂಭದಲ್ಲಿ ಟಾಸನ್ನು ಗೆದ್ದಿದ್ದು ಚೆನ್ನೈ. RCB ಫೇವರ್ಗೆ ಟಾಸ್ ಬರಲಿಲ್ಲ, ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು MS ಧೋನಿ. RCB ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಾಗ ತವರಲ್ಲಿ ಹೆಂಗೋ ಏನೋ ಅನ್ನೋ ಸ್ವಲ್ಪ ಅಳಕಿತ್ತು. ಆದರೆ ಯಾವ ಫಿಲ್ ಸಾಲ್ಟ್ ಪ್ಲೇಸಲ್ಲಿ ಬಂದ ಜಾಕೋಬ್ ಬೆಥೆಲ್ ಲೆಫ್ಟ್ ರೈಟ್ ಕಾಂಬಿನೇಷನ್, ಕೊಹ್ಲಿ ಜಾಕೋಬ್ ಬೆಥೆಲ್ ಹೆಂಗೆ ಬ್ಯಾಟ್ ಬೀಸೋಕೆ ಶುರು ಮಾಡಿದ್ರು ಅಂತ ಹೇಳಿದರೆ, ಫಿಲ್ ಸಾಲ್ಟ್ ಇಲ್ಲ ಅನ್ನೋದನ್ನೇ ಮರೆಸಿಬಿಟ್ರು. ಅಷ್ಟರ ಮಟ್ಟಿಗೆ ಎಕ್ಸ್ಪ್ಲೋಸಿವ್ ಆದಂಥ ಬ್ಯಾಟಿಂಗನ್ನು ಮಾಡಿದ್ದು ಜಾಕೋಬ್ ಬೆಥೆಲ್. ಜೊತೆಗೆ ವಿರಾಟ್ ಕೊಹ್ಲಿ ಜಾಯಿನ್ ಆದರು. ನೆನ್ನೆ ಆಶ್ಚರ್ಯ ಅಂದರೆ ವಿರಾಟ್ ಕೊಹ್ಲಿ 5 4 ಜೊತೆಗೆ 5 6 ಹೊಡೆದ್ರು. ಅದು ಕೂಡ ಅವರು 50 ಹತ್ತತ್ರ ಬಂದಾಗ 5 6, 4 6, ಬಹುಶಃ 4 5 6 ಇತ್ತು, 4 ಮಾತ್ರ 1 2 ಇತ್ತು. ವಿರಾಟ್ ಕೊಹ್ಲಿ ಈ ರೀತಿ ಬ್ಯಾಟಿಂಗೇ ಮಾಡಿದ್ದಿಲ್ಲ. ವಿರಾಟ್ ಕೊಹ್ಲಿ ಏನಿದ್ರು ಕೂಡ ಕ್ರೀಸಿಗೆ ಏನು ಆ ಗ್ರೌಂಡಲ್ಲಿ ಬಾಲನ್ನು ಬೀಸ್ತಾರೆ. ಅವರು ಗೆರೆ ಎಳ್ಕೊಂಡು ಹೋದಂಗೆ 4 6ಗಳು ಹೋಗ್ತವೆ. ಅವರು ಏರಲ್ಲಿ ಬಾಲ್ನ ಹೊಡೆಯಲ್ಲ, ಯಾಕೆಂದರೆ ಸೇಫ್ ಇರಲ್ಲ, ಕ್ಯಾಚ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಆದರೆ ಈ ಪವರ್ ಪ್ಲೇ ಮೊದಲೇನೆ 30 yards ಒಳಗೆ ಫೀಲ್ಡರ್ಸ್ ಇರುವಾಗ ಯಾವ ಥರ ಬ್ಯಾಟಿಂಗ್ ಮಾಡಿಬಿಟ್ಟಿದ್ರು ಅಂದರೆ, ಆಗಲೇ 4 6ಗಳನ್ನು ವಿರಾಟ್ ಕೊಹ್ಲಿ ಹೊಡೆದಿದ್ರು. ಫಸ್ಟ್ 2 6ಗಳನ್ನು ಬಾರಿಸ್ತಾನೆ ಅವರು ಲಯಕ್ಕೆ ಬಂದರು. ಸೊ ವಿರಾಟ್ ಕೊಹ್ಲಿ ಜಾಕೋಬ್ ಬೆಥೆಲ್ ಇನ್ನಿಂಗ್ಸ್ ಅದ್ಭುತವಾಗಿ ಬರ್ತಿದ್ದ ಹಾಗೇನೆ RCBಗೆ ಮಧ್ಯದಲ್ಲಿ ಕಂಟಕ ಶುರುವಾಯಿತು. ಇಲ್ಲಿ ದೇವದತ್ ಪಡಿಕ್ಕಲ್ ಬಂದವರು ಕ್ರೀಸಿಗೆ ಕಚ್ಕೊಳ್ಳೋದಕ್ಕೆ ಕಷ್ಟಪಟ್ಟರು. ರಜತ್ ಪಟಿದಾರ್ ಕೂಡ 11 ರನ್ನೇ ಹೊಡೆದ್ರು. ಅವರು ಫಾರ್ಮಲ್ಲಿ ಇಲ್ಲ ಇತ್ತೀಚೆಗೆ. ಆಮೇಲೆ ಬಂದ ಜಿತೇಶ್ ಶರ್ಮಾ ಕೇವಲ 7 ರನ್ ಹೊಡೆದು ಔಟ್ ಆದಾಗ RCBಗೆ ಅನ್ನಿಸ್ತು, ಈ ಸಾರಿ ಯಾಕೋ RCBಗೆ ಟಾಸು ಗೆದ್ದಿಲ್ಲ, ಯಾಕೋ ಅದೃಷ್ಟ ಕೈ ಕೊಡ್ತಾ ಇದೆ, ಮತ್ತೆ ಯಾರಪ್ಪ ಕಾಪಾಡೋದು, ಟಿಮ್ ಡೇವಿಡ್ ಬರ್ತಾರೇನೋ ಅಂತ. ಟಿಮ್ ಡೇವಿಡ್ ಬಂದರು. 170 180 ರನ್ ಹೊಡಿಬೋದು, 190 ಎಲ್ಲ ಹೊಡೆದ್ರೆ ಒಂದು ಫೈಟಿಂಗ್ ಸ್ಕೋರ್. 2020 ನಂತರ 190ಯನ್ನು CSK ಚೇಸೇ ಮಾಡಿಲ್ಲ. ಸಾಕು 190 ಹೊಡಿಲಿ, ಹೆಂಗೋ ಗೆದ್ದು ಬಿಡೋಣ, RCB ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಅಲ್ಲೂ ಒಂದು ಆತಂಕ ಇತ್ತು, ಹೇಸಲ್ವುಡ್ ಇಲ್ಲ ಇವತ್ತು ಅಂತ. ಸೊ ಈ ಥರ ಅಂತ ಅಂದ್ಕೊಂಡ್ರೆ ರೊಮಾರಿಯೋ ಶೆಫರ್ಡ್ ಬಂದವರು 2 ಓವರಲ್ಲಿ 18 19ನೇ ಓವರ್, 18ನೇ ಓವರ್ ಖಲೀಲ್ ಅಹ್ಮದ್ ಬಂದಾಗ 33 ರನ್ನನ್ನು ಬಾರಿಸ್ತಾರೆ. ಸತತ ಪ್ರತಿ ಬಾಲ್ ಕೂಡ ಬೌಂಡ್ರಿ, ಒಂದು ನೋ ಬಾಲ್ ಬೇರೆ ಆಯಿತು. ಸೊ ಅಂಥ ಬ್ಯಾಟಿಂಗ್ ಮಾಡಿ ಒಂದು ದೈತ್ಯ ಕ್ರಿಸ್ ಗೇಲ್ನ ನೆನಪಿಸಿದ್ರು. ಪ್ರತಿ ಬಾಲನ್ನು ಕೂಡ ಅತ್ಯಂತ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಂತಹ ಪತಿರಾಣ ಅವ್ರನ್ನೂ ಕೂಡ ಕೊನೆ ಓವರಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಮೂಲಕ ದಂಡಿಸಿದ್ರು. 14 ಬಾಲ್ಗಳಲ್ಲಿ 50ನ ಹೊಡೆದ್ರು. ಟಿಮ್ ಡೇವಿಡ್ ಇನ್ನೊಂದು ಬದಿಯಲ್ಲಿ ಪ್ರೇಕ್ಷಕನಾಗಿ ನೋಡ್ತಾ ನಿಂತ್ಕೊಂಡಿದ್ರು ಕ್ರೀಸಲ್ಲಿ. ಅಂದರೆ ಆ ಟಿಮ್ ಡೇವಿಡ್ ಏನು ಇದ್ದಿದ್ರು ಕೂಡ ಇದನ್ನೇ ಮಾಡ್ತಾ ಇದ್ರು. ಹಿಂದಿನ ಹಲವು ಮ್ಯಾಚ್ಗಳಲ್ಲಿ ಟಿಮ್ ಡೇವಿಡ್ ಆಪತ್ ಬಾಂಧವನಾಗಿ ಬಂದಿದ್ದಾರೆ. ಇವತ್ತು ಬಂದಿದ್ದು ರೊಮಾರಿಯೋ ಶೆಫರ್ಡ್. ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಂಡ್ರು. 213 ಹೊಡೆದ್ರು, 214 ಟಾರ್ಗೆಟ್ ಕೊಟ್ಟರು. ಅದಾಗಲೇ ಅನಿಸಿತ್ತು ಇನ್ನು CSK ಇಷ್ಟನ್ನು ಹೊಡೆಯೋದು ಕಷ್ಟ ಅಂತ. ಆದರೆ CSK ಯಾವ ಮಟ್ಟಿಗೆ ಬ್ಯಾಟಿಂಗ್ ಮಾಡಿದ್ರು ಅಂದರೆ, ಬಂದಂಥ ಶೇಖ್ ರಶೀದ್, ಆಯುಷ್ ಮಾತ್ರೆ RCB ಬೌಲಿಂಗನ್ನು ಧೂಳಿಪಟ ಮಾಡಿದರು. ಓಪನಿಂಗಲ್ಲೇ ಸ್ಪಿನ್ ಅಟ್ಯಾಕ್ಗೆ ಅವಕಾಶ ಕೊಟ್ಟರು. ಅಂದರೆ ಕೃಣಾಲ್ ಪಾಂಡ್ಯ ಬೌಲಿಂಗ್ಗೆ ಬಂದರು. ಆದರೆ ಕೃಣಾಲ್ ಪಾಂಡ್ಯ ಓವರ್ ಏನೋ ಕಂಟ್ರೋಲ್ ಆಯಿತು.
ಆದರೆ ಅದಾದ್ಮೇಲೆ ಬಂದ ಭುವನೇಶ್ವರ್ ಕುಮಾರ್ ಬೌಲಿಂಗನ್ನು ಏನು ಸಿಕ್ಕಾಪಟ್ಟೆ 4-6ಗಳ ಮೂಲಕ ಜಾಡಿಸಿದ್ರು ಆಯುಷ್ ಮಾತ್ರೆ ಅದ್ಭುತವಾಗಿ ಬ್ಯಾಟ್ ಮಾಡಿ 48 ಬಾಲ್ಗಳಲ್ಲಿ 94 ರನ್, ಆಲ್ಮೋಸ್ಟ್ 200, 195 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದರೆ ಶೇಖ್ ರಶೀದ್ ಬೇಗನೆ ಔಟ್ ಆಗಿ ಹೋದರು. ಸ್ಯಾಮ್ ಕರನ್ ಕೂಡ ಬೇಗ ಔಟ್ ಆದರು. ಆದರೆ ರವೀಂದ್ರ ಜಡೇಜಾ ಮಾತ್ರ ಕ್ರೀಸಿಗೆ ಕಚ್ಕೊಂಡು ಆಯುಷ್ ಮಾತ್ರೆ ಜೊತೆ ಎಂಥ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು ಅಂದರೆ 77 ರನ್ಸ್, 94 ರನ್ಸ್, ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಸ್ಕೋರನ್ನು, ಅಂದರೆ 170ಕ್ಕಿಂತ ಹೆಚ್ಚು ಸ್ಕೋರನ್ನು ಈ ಇಬ್ಬರೇ ಹೊಡೆದ್ರು. ಇವರಿಬ್ಬರು ಇಷ್ಟು ಸ್ಕೋರ್ ಹೊಡೆದ್ಮೇಲೆ ಇನ್ನೇನು ಚೆನ್ನೈ ಗೆಲುವಿಗೆ ಹತ್ರನೇ ಬಂದಿತ್ತು. ಡೆವಾಲ್ಡ್ ಬ್ರೆವಿಸ್ ಔಟ್ ಆಗಿ ಹೋದರೂ ಕೂಡ ದೊಡ್ಡ ಮ್ಯಾಟ್ರ್ ಅನಿಸಲಿಲ್ಲ. MS ಧೋನಿ ಕ್ರೀಸಿಗೆ ಬಂದರು. ಇಲ್ಲಿ 18, 19, 20ನೇ ಓವರ್ ಅಂತೂ ಅತ್ಯಂತ ರೋಚಕವಾಗಿತ್ತು. ಆ ಒಂದು ಥ್ರಿಲ್ ಇತ್ತಲ್ಲ, ಇದು ಈ ಮ್ಯಾಚ್ನ ಏನು ಸೀಟ್ ಎಡ್ಜಲ್ಲಿ ಕೂರಿಸಿದಂಥ ಥ್ರಿಲ್ಲರ್ ಆಗಿದ್ದು. ಅದರಲ್ಲೂ ಕೊನೆಯ ಓವರ್ ಮತ್ತೊಮ್ಮೆ 2024ರ ಮೇ 18 ಏನಿತ್ತೋ ಈ ಮ್ಯಾಚನ್ನು ನೆನಪಿಸಿದ್ದು. ಎಂಥ ಅದ್ಭುತವಾದಂಥ ಮ್ಯಾಚು. ಇವತ್ತು ಮೇ 3ಕ್ಕೆ, ಅವತ್ತು ಮೇ 18ರ ಮ್ಯಾಚನ್ನು ನೆನಪಿಸಿದ್ದು. ಆ ಒಂದು ಕ್ವಾಲಿಫೈ ಆಗೋದಕ್ಕೆ RCB ಅವತ್ತು ಸಿಕ್ಕಾಪಟ್ಟ ಥ್ರಿಲ್ಲರ್ ಯಶ್ ದಯಾಳ್ ಧೋನಿನ ಔಟ್ ಮಾಡಿದ್ರು. ಇಲ್ಲಿ ಕೂಡ MS ಧೋನಿನ ಮತ್ತೊಮ್ಮೆ ಯಶ್ ದಯಾಳ್ ಔಟ್ ಮಾಡಿದ್ರು. ಹಾಗೆ ಆ ಒಂದು ಕೊನೆಯ ಬಾಲ್ವರೆಗೂ ಹೋಗಿದ್ದು. ಕೊನೆಯ ಬಾಲ್ವರೆಗೂ ಕೂಡ ಶಿವಮ್ ದುಬೆ ಒಂದು 6 ಹೊಡೆದ್ರು, ನೋ ಬಾಲ್ ಆಯಿತು, 6 ಹೊಡೆದ್ರು. ಆದರೆ ಕೊನೆಯ 2 ಬಾಲ್ಗಳಲ್ಲಿ ಬಿಟ್ಕೊಟ್ಟಿದ್ದು ಕೇವಲ 3 ರನ್ ಮಾತ್ರ. ಅಂಥ ಒಂದು ರೋಚಕವಾದಂಥ ಪಂದ್ಯ. ಸೊ RCB ಕೊನೆಯಲ್ಲಿ ಗೆದ್ದು 2 ಪಾಯಿಂಟನ್ನು ತಮ್ಮದಾಗಿಸ್ಕೊಂಡ್ರು. ಹಾಗೆ 16 ಪಾಯಿಂಟ್ ತಗೊಂಡು, ಆದರೆ 11ರಲ್ಲಿ 8 ಮ್ಯಾಚನ್ನು ಗೆದ್ದು ಸೇಫ್ ಝೋನಲ್ಲಿ RCB ಇದೆ. ಸೊ RCB ಟಾಪ್ 1 or 2 ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪಂದ್ಯ ಅತ್ಯಂತ ರೋಚಕವಾಗಿತ್ತು ಅಂತ ಹೇಳ್ಬೋದು. ಮ್ಯಾನ್ ಆಫ್ ದ ಮ್ಯಾಚನ್ನು ರೊಮಾರಿಯೋ ಶೆಫರ್ಡ್ ತಗೊಂಡ್ರು. ಇದು ಮ್ಯಾಚ್ನ ಒಟ್ಟಾರೆ ಸಮ್ಮರಿ. ಹೇಳೋಕ್ಕೆ ಸಾಕಷ್ಟಿದೆ, ಯಾಕೆಂದರೆ ಮ್ಯಾಚ್ ಅಷ್ಟು ಚೆನ್ನಾಗಿತ್ತು. ಇದು ಮ್ಯಾಚ್ನ ಸಮ್ಮರಿ. ಆದರೆ ಎಡವಟ್ಟಾಗಿದ್ದೆಲ್ಲಿ? ಎಡವಟ್ಟಾಗಿದೆ ಎಲ್ಲಿ ಅಂತ ಹೇಳೋಣ. ನಾನು ಓಪನಿಂಗಲ್ಲೇ ಹೇಳ್ಕೊಂಬಂದೆ, ಯಾವುದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದು ಮ್ಯಾಚ್ದು. ಜೇಕೊಬ್ ಬೆಥೆಲ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅಂತ ಹೇಳೋದ, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ರೊಮಾರಿಯೋ ಶೆಫರ್ಡ್ ಹೊಡೆದಂಥ 14 ಬಾಲ್ಗಳಲ್ಲಿ 50, 53 ರನ್, ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಆಯುಷ್ ಮಾತ್ರೆ ಹಾಗೆ ರವೀಂದ್ರ ಜಡೇಜಾ ಬ್ಯಾಟ್ ಮಾಡಿದ್ರಲ್ಲ, ಸೊ ಈ ಬ್ಯಾಟಿಂಗನ್ನು ಮುರಿದ್ರಲ್ಲ, ಲುಂಗಿ ಎನ್ಗಿಡಿ ಇವ್ರನ್ನ ಔಟ್ ಮಾಡಿದ್ರಲ್ಲ, ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ. 3 ವಿಕೆಟ್ ತಗೊಂಡ್ರು. ಯಾವ ಜೋಶ್ ಹೇಸಲ್ವುಡ್ ಇಲ್ಲದೆ ಇರೋ ಸ್ಥಾನ ಲುಂಗಿ ಎನ್ಗಿಡಿ ತುಂಬಿದ್ರು, ಅದ್ಭುತವಾಗಿ ಬೌಲ್ ಮಾಡಿದ್ರು, ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ. ಇಲ್ಲ ಯಶ್ ದಯಾಳ್ ಅವ್ರ ಕೊನೆ ಓವರ್ ಇತ್ತಲ್ಲ, 15 ರನ್ ಬೇಕಾಗಿತ್ತು, ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದ. ಪ್ರತಿಯೊಂದು ಕೂಡ ಟರ್ನಿಂಗ್ ಪಾಯಿಂಟೇ. ಎಸ್ಪೆಷಲಿ ರೊಮಾರಿಯೋ ಶೆಫರ್ಡ್ ಹೊಡೆದಂಥದ್ದು ಇದೆಯಲ್ಲ, ಈ ಒಂದು ಕೊನೆಯ 2 ಓವರಲ್ಲಿ 54 ರನ್ ಹೊಡೆದ್ರು ನೋಡಿ, ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆ 54 ರನ್ ಇಲ್ಲದೆ ಇದ್ದಿದ್ರೆ RCB ಏನಾದರೂ 180, 190ಕ್ಕೆ ಇನ್ನಿಂಗ್ಸ್ ಅನ್ನ ಮುಗಿಸಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಿದ್ರೆ, ಖಂಡಿತ ಈ ಆಯುಷ್ ಮಾತ್ರೆ ಹಾಗೆ ರವೀಂದ್ರ ಜಡೇಜಾ ಅವರ ಇನ್ನಿಂಗ್ಸ್ ಇತ್ತಲ್ಲ, ಇದು ಸುಲಭವಾಗಿ RCBಯನ್ನ ಮುಳುಗಿಸಿ ಬಿಡ್ತಾ ಇತ್ತು. ಸೊ ರೊಮಾರಿಯೋ ಶೆಫರ್ಡ್ ಹೊಡೆದಂಥ 14 ಬಾಲ್ಗಳ 53, 2 ಓವರ್ಗಳಲ್ಲಿ 54 ಬಂತಲ್ಲ, 159 ಇತ್ತು. 18ನೇ ಓವರ್ ಮುಗಿದಾಗ 19, 20, 2 ಓವರಲ್ಲಿ 213ಕ್ಕೆ ಹೋಗಿತ್ತು RCB. ಬಹುಶಃ ಇದನ್ನ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೊಂದು ಯಶ್ ದಯಾಳ್ ಅವ್ರ ಬೌಲಿಂಗ್, ಲಾಸ್ಟ್ ಓವರಲ್ಲಿ ಆ ಡಿಫೆಂಡ್ ಮಾಡ್ಕೊಳ್ಳೋದಿದೆಯಲ್ಲ, ಆ ಒಂದು ಫ್ರೀ ಹಿಟ್, ನೋ ಬಾಲ್ಗೆ ಫ್ರೀ ಹಿಟ್ ಹೋಗುತ್ತೆ, 6 ಹೋಗುತ್ತೆ. ಶಿವಮ್ ದುಬೆ ಇದ್ದಾರೆ ಸ್ಟ್ರೈಕಲ್ಲಿ, ಸಿಕ್ಸರ್ ದುಬೆ ಅಂತಾನೆ ಕರೀತಾರೆ. ಸೊ ಅವರನ್ನ ಕಂಟ್ರೋಲ್ ಮಾಡಿ ಅವರು 6 ಹೊಡೆದಿದ್ದಾಗೆ, ಸೊ ಆ ಒಂದು ಓವರಲ್ಲಿ ಪ್ರೆಷರನ್ನು ಅಷ್ಟು ಪ್ರೆಷರ್ ಇದ್ರೂ ಕೂಡ ಹ್ಯಾಂಡಲ್ ಮಾಡಿದ್ದಿದೆಯಲ್ಲ, ಯಶ್ ದಯಾಳ್, ರೊಮಾರಿಯೋ ಶೆಫರ್ಡ್ ಇವರಿಬ್ರು ಸೂಪರ್ ಆಗಿ ಟರ್ನಿಂಗ್ ಪಾಯಿಂಟ್, RCB ಪರವಾಗಿ ಮ್ಯಾಚ್ ಟರ್ನ್ ಆಗೋದಕ್ಕೆ ಕಾರಣ ಆದ್ರು ಅಂತ ಅನ್ಸುತ್ತೆ. ಇದು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್. ಸೋಷಿಯಲ್ ಸುದ್ದಿಗೆ ಹೋಗೋದಾದ್ರೆ, ಎಲ್ಲಿದ್ದೆ ಗುರು ನೀನು ಅಂತ ಕೇಳ್ತಾ ಇದ್ದಾರೆ ರೊಮಾರಿಯೋ ಶೆಫರ್ಡ್ನ. ಒಬ್ಬ ದೈತ್ಯ, ಕ್ರಿಸ್ ಗೇಲ್ ನೆನಪಿಸ್ತಾ ಇದ್ದಾರೆ. 14 ಬಾಲ್ಗೆ 50 ಹೊಡಿತಾರೆ ಅಂದ್ರೆ ಇದು ಎಂಥ ಬ್ಯಾಟಿಂಗ್. ಇವರು ಫಿನಿಷರ್ ಆಗಿ ಇವ್ರನ್ನ ಫಸ್ಟ್ ಯೂಸ್ ಮಾಡಬೇಕು, ಇವರು ಟಿಮ್ ಡೇವಿಡ್ ಇಂಥವ್ರು ಇರಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಯಶ್ ದಯಾಳ್ಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದ್ದಾರೆ ಯಶ್ ದಯಾಳ್ ಹಾಗೆ ರೊಮಾರಿಯೋ ಶೆಫರ್ಡ್. ಆ ರೊಮಾರಿಯೋ ಶೆಫರ್ಡ್ನ ರೈನೋ ಅಂತ ಕರೀತಾರೆ RCB ಅವರು. ಇವರು ಎಂಟ್ರಿ ಆದಾಗ ರೈನೋ ಅಂತ ಕರೀತಾ ಇದ್ದಾರೆ. ಅಂದ್ರೆ ಆ ಥರದ ಒಂದು ದೈತ್ಯ ಶಕ್ತಿ ಅಂತ. ಅವರು ನೀವು ಬಾಲ್ನ ಯಾರ್ಕರಾದರೂ ಹಾಕಿ, ಇಲ್ಲ ನೀವು ಸ್ಲೋವರ್ ಒನ್ ಹಾಕಿ,
ಕಟ್ಟರ್ ಹಾಕಿ ಏನು ಹಾಕಿದ್ರು ಕೂಡ ಅದನ್ನು ಬೌಂಡ್ರಿ ತಲುಪಿಸ್ತಾರೆ. ಸೊ ಆ ಥರದ ಒಂದು ಶಕ್ತಿ. ಸೊ ರೊಮಾರಿಯೋ ಶೆಫರ್ಡ್ ಜೊತೆಗೆ ಯಶ್ ದಯಾಳ್ ಪ್ರೆಷರ್ ಅಲ್ಲಿ ಬೌಲಿಂಗ್ ಮಾಡಿ MS ಧೋನಿ ಎದುರುಗಡೆ ಇದ್ದಾಗ ಅವ್ರನ್ನ ಔಟ್ ಮಾಡಿ ಒನ್ಸ್ ಅಗೇನ್ CSKನ ಹೆಂಗೆ ಕಳೆದ ಸೀಸನ್ ಅಲ್ಲಿ ಸೋಲ್ಸಿದ್ರು ಅದೇ ರೀತಿಯಲ್ಲಿ ಈ ಬಾರಿನೂ ಸೋಲ್ಸಿದ್ದಂತ ಯಶ್ ದಯಾಳ್ ವರ್ತ್ ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ಲೇಯರ್ಸ್ ಇರೋದ್ರಿಂದನೇ RCB ಚಾಂಪಿಯನ್ ಆಗೋದಕ್ಕೆ ಹತ್ರ ಆಗ್ತಾ ಇರೋದು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಇನ್ನು ವಿರಾಟ್ ಕೊಹ್ಲಿ ಮತ್ತೆ ಆರೆಂಜ್ ಕ್ಯಾಪನ್ನು ಹಾಕ್ಕೊಂಡಿದ್ದಾರೆ. ಅಂದರೆ 505 ರನ್, 1 ರನ್ ಜಾಸ್ತಿ ಸಾಯಿ ಸುದರ್ಶನ್ಗಿಂತ. ಪ್ರತಿ ಮ್ಯಾಚು ಈಗ ಹೆಂಗಾಗ್ತಾ ಇದೆ ಅಂದರೆ ಗುಜರಾತ್ ಟೈಟನ್ಸ್ ಆಡ್ತಾ ಸೊ ಅವರು ಟೇಬಲ್ ಆರೆಂಜ್ ಕ್ಯಾಪ್ ಬರ್ತಾರೆ, ಸೊ ಟೇಬಲ್ ಟಾಪರ್ ಆಗ್ತಾರೆ. ಇನ್ನೊಂದು ಕಡೆ ಜಾಶ್ ಹ್ಯಾಸಲ್ವುಡ್ ಇವತ್ತು ಇರಲಿಲ್ಲ, ಇಲ್ಲಾಂದರೆ ಅವರು 1 ವಿಕೆಟ್ 2 ವಿಕೆಟ್ ತೊಗೊಂಡಿದ್ರೆ ಮತ್ತೆ ಅವ್ರ ಟೇಬಲ್ 18 ಇತ್ತು ಅವ್ರ ವಿಕೆಟು. ಪ್ರಸಿದ್ಧ ಕೃಷ್ಣದ 19 ಇದೆ. ಸೊ 22 ತೊಗೊಂಡಿದ್ರೆ 20 ವಿಕೆಟ್. ಸೊ ಅವ್ರು ಮತ್ತೆ ಪರ್ಪಲ್ ಕ್ಯಾಪ್ ಹಾಕ್ಕೊಂಡಿರೋರು. ಇದು ಮೇಲೆ ಕೆಳಗೆ ಆಗ್ತಾನೆ ಇದೆ. ವಿರಾಟ್ ಕೊಹ್ಲಿ ಮತ್ತೆ ಆರೆಂಜ್ ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಸೊ ಈ ಏನು ರೇಸಲ್ಲಿ ವಿರಾಟ್ ಕೊಹ್ಲಿ ಮತ್ತೆ 8ನೇ ಸೀಸನ್, ಈ 18 ಸೀಸನ್ಗಳಲ್ಲಿ 500+ ರನ್ನನ್ನು ವಿರಾಟ್ ಕೊಹ್ಲಿ ಹೊಡೆದಿರೋಂಥದ್ದು. ಸೊ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ. ಇದು ಟೋಟಲ್ ಮ್ಯಾಚ್ನ ಹೈಲೈಟ್ ಸಮರಿ. ಸೊ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.